ಎರಡನೇದಾಗಿ ನಾನೇನ್ ಹೇಳಿದೆ, ಅವರ ಕಣ್ಣುಗಳು ತೆರೆಯಲ್ಪಟ್ಟಿರುತ್ತೆ. ಅವರ ದೂತರುಗಳು ಏನು ಮಾಡ್ತಾರೆ ಅನ್ನೋದನ್ನ ಕಾವಲುಗಾರರು ನೋಡ್ತಾರೆ. ಈಗ ಮೊದಲನೇ ಪಾಯಿಂಟ್ ನಾನು ಇನ್ನೊಂದು ವಚನದಲ್ಲಿ ತೋರಿಸ್ತೀನಿ. ಸೆಕೆಂಡ್ ಮತ್ತೆ ಥರ್ಡ್ ಪಾಯಿಂಟ್ ನಾವು ಧ್ಯಾನ ಮಾಡ್ತಿದ್ದೇವೆ. ಅರ್ಥ ಆಯ್ತಾ? ಎರಡನೇ ಪಾಯಿಂಟ್ ಹೇಳಿದ್ನಲ್ಲ, ವೈರಿಯ ಯೋಜನೆಗಳನ್ನ ಅವರು ಪತ್ತೆ ಹಚ್ತಾರೆ. ಮೂರನೇದಾಗಿ ದೂತರು ಏನು ಮಾಡ್ತಾ ಇದ್ದಾರೆ ಅದನ್ನ. ಈಗ ಈ ಸತ್ಯವನ್ನು ಅರಿತುಕೊಂಡಂತ ಅದೇ ಆರಾಮ್ಯನ ಅರಸನ ಏನು ಮಾಡ್ತಾನೆ ಗೊತ್ತಾ? 13ನೇ ವಚನದಲ್ಲಿ ನಾವು ನೋಡುವಾಗ, ಅರಸನು ಇದನ್ನ ಕೇಳಿ ಅವನು ಎಲ್ಲಿರುತ್ತಾನೆಂದು ವಿಚಾರಿಸಿರಿ, ನಾನು ಅವನನ್ನು ಹಿಡಿಸುತ್ತೇನೆ ಎಂದು ಹೇಳಿದನು. ಎಂತ ದಡ್ಡ ಇರಬಹುದು ಇವನು. ಈಗ ತಾನೇ ಅವನು ಹೇಳಿದಾನೆ, ನೀನ್ ಏನು ಮಾತಾಡ್ತೀಯೋ ಎಲ್ಲ ಅವನಿಗೆ ಗೊತ್ತು ಅಂತ, ಎಲ್ಲ ಅವನಿಗೆ ಕೇಳಿಸುತ್ತಂತ. ಆದ್ರೂ ಇವನೇನ್ ಸ್ಟೇಟ್ಮೆಂಟ್ ಕೊಡ್ತಾನೆ ಅಲ್ಲಿ, ನಾನು ಅವನನ್ನ. ಹಾಗಾದ್ರೆ ಅವತ್ತು ಎಲೀಷಾ ಅಲ್ಲಿ ಮಲಗಿದ್ನಲ್ಲ, ಗೊತ್ತಿಲ್ದಂಗ್ ಮಲಗಿದ್ನ ಅನ್ಕೊಂಡ್ರ? ಗೊತ್ತಿಲ್ದಂಗ್ ಮಲಗಿದ್ರು ಅನ್ಕೊಂಡ್ನ? ಅವನಿಗೆ ಗೊತ್ತಿತ್ತು ನಾನು ಬೆಳಗ್ಗೆ ಎದ್ದಾಗ ಅವರೆಲ್ಲ ನನ್ನ ಸುತ್ತಲಿ ಇರ್ತಾರಂತ. ಹಲ್ಲೆಲೂಯಾ. ಪ್ರವಾದಿಯು ದೋತಾನಿನಲ್ಲಿರುತ್ತಾನೆಂದು ತಿಳಿದುಕೊಂಡು, 14ನೇ ವಚನ ಓದ್ತಾ ಇದ್ದೇನೆ, ರಥಾಶ್ವ ಸಹಿತವಾದ ಮಹಾ ಸೈನ್ಯವನ್ನ ಅಲ್ಲಿಗೆ ಕಳುಹಿಸಿದನು. ಒಬ್ಬ ಪ್ರವಾದಿಯನ್ನು ಹಿಡಿಯೋದಕ್ಕೆ ಹೇಳ್ರಿ ಒಂದ್ ಸೈನ್ಯನೇ ಕಳಿಸಿದನಂತ, ಒಬ್ಬನ ಕರ್ಕೊಂಡು ಬರಕ್ ವಾಪಸ್. ನೀವು ಯೋಚನೆ ಮಾಡ್ರಿ, ಒಂದು ಸಾರಿ ನಿನ್ನ ಹಿಡಿಯೋದಕ್ಕೆ ಒಂದು ಗುಂಪು, ಒಬ್ಬ ಮನುಷ್ಯನು ಬರೋದಿಲ್ಲ. ನೀನು ಅಭಿಷಕ್ತನಾಗಿರ್ಬೇಕಾದ್ರೆ, ವೈರ್ಯ ಯೋಚನೆಗಳೆಲ್ಲವನ್ನ ತಿಳಿದುಕೊಳ್ಬೇಕಾದ್ರೆ, ದೇವರೊಟ್ಟಿಗೆ ಬಲವಾದಂತ ಆತ್ಮಿಕ ಜೀವಿತದಲ್ಲಿ ನೀನ್ ಬೆಳವಣಿಗೆ ಆಗುವಾಗ ನಿನ್ನ ಎದುರಾಗಿ ಸೈನ್ಯಗಳು ಬರುತ್ತೆ. ಗೊತ್ತಿದ್ರು ಕೂಡ ಎಲೀಷನ್ ಏನ್ ಮಾಡ್ತಾನೆ, ಅವತ್ತು ರಾತ್ರಿ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾನೆ. ಹೌದಾ? ಕಾವಲುಗಾರನಿಗೆ ಒಂದು ಧೈರ್ಯ. ಏನು ಧೈರ್ಯ? ನಾಳೆ ಏನು ಬರ್ತಾ ಇದೆ ಅಂತ ನಂಗೆ ಗೊತ್ತು. ಅವನಿಗೆ ಗೊತ್ತಿಲ್ಲದೆ ಏನೂ ನಡೆಯೋದಿಲ್ಲ. ಯಾಕೆ ನಿಮಗೆ ಹೇಳ್ತಾ ಇದ್ರೆ, ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸೇವೆಯಲ್ಲಿ ಏನೂ ನಡೆಯಬಾರ್ದು. ಅರ್ಥ ಆಗ್ತಿದ್ಯಾ? ಓಕೆ. ಆ ಒಬ್ಬನನ್ನು ಹಿಡಿಸೋದಕ್ಕೆ ರಥಾಶ್ವ ಸಹಿತವಾದ ಬರೇ ಸೈನ್ಯ ಅಲ್ಲ, ಅಲ್ಲಿ ಒಂದೊಂದು ವರ್ಡ್ಗೂ ಕೂಡ ಬೆಲೆ ಇದೆ. ಮಹಾ ಸೈನ್ಯ ಅಂದ್ರೆ ಕಣ್ಣಿಗೆ ಕಾಣುವಷ್ಟು ದೂರ ದೊಡ್ಡ ಸೈನ್ಯವನ್ನು ಅವನು ಕಳಿಸ್ತಾನೆ. ಒಬ್ಬ ಪ್ರವಾದಿಯನ್ನ, ಒಬ್ಬ ದೇವರ ಪ್ರವಾದಿಯನ್ನ ಹಿಡಿದುಕೊಂಡು ವಾಪಸ್ ಬರೋದಕ್ಕೆ. ಹಲ್ಲೆಲೂಯಾ. ಸೈನ್ಯದವರು ರಾತ್ರಿಯಲ್ಲಿ ಆ ಪಟ್ಟಣವನ್ನ ಸಮೀಪಿಸಿ ಅದಕ್ಕೆ ಮುತ್ತಿಗೆ ಹಾಕಿದರು. ದೇವರ ಮನುಷ್ಯನ ಸೇವಕನು, ಆಹಾ, ಒಂದೊಳ್ಳೆ ಪಿಕ್ಚರ್ ಇದು. ರಾತ್ರಿ ಎಲ್ಲ ಪಾಪ ಎಲೀಷನಿಗೆ ಮಾತ್ರ ಗೊತ್ತಿತ್ತು, ಇವನಿಗೇನ್ ಗೊತ್ತಿತ್ತು? ಇವನು ಅವನ ಜೊತೆ ಇದ್ರು ಕಾವಲುಗಾರನಾಗಿಲ್ಲ, ಅವನ ಕಣ್ಣುಗಳು ತೆರೆಯಲ್ಪಟ್ಟಿಲ್ಲ. ರಾತ್ರಿ ಒಳ್ಳೆ ನಿದ್ದೆ ಮಾಡ್ತಾನೆ, ಚೆನ್ನಾಗಿ ಊಟ, ನಾನ್ ವೆಜ್ ಎಲ್ಲ ತಿನ್ಕೊಂಡು ಮಲಗಿತಾನೆ. ಯಾಕಂದ್ರೆ ಪ್ರವಾದಿ ಜೊತೆ ಇದ್ದಾಗ ಒಳ್ಳೆ ಊಟನೇ ಸಿಗ್ತಾ ಇತ್ತು. ಚೆನ್ನಾಗಿ ನಿದ್ದೆ ಮಾಡಿರ್ತಾನೆ. ಬೆಳಗ್ಗೆ ಒಂದ್ ಸ್ವಲ್ಪ ಫ್ರೆಶ್ ಅಪ್ ಆಗೋಣ, ಬೆಳಕು ನೋಡೋಣ ಅಂದಾಗ ಬೆಳಕು ಬದಲಾಗಿ ಏನಿರ್ತಾರಲ್ಲಿ? ಮಹಾ ಸೈನ್ಯ ಇತ್ತು ರೀ. ಎಂತ ಸೈನ್ಯ? ಮಹಾ ಸೈನ್ಯ ಇತ್ತು. ದೇವರ ಮನುಷ್ಯನ ಸೇವಕನು ಬೆಳಗ್ಗೆ ಎದ್ದು ಹೊರಗೆ ಹೋದಾಗ ರಥಾಶ್ವ ಸಹಿತವಾದ ಮಹಾ ಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿ, ಹಲ್ಲೆಲೂಯಾ. ಆದ್ರೆ ಎಲೀಷನು ಎಷ್ಟು ಕಾಮಾಗಿ ಒಂದು ಉತ್ತರ ಕೊಡ್ತಾನೆ, ಏಯ್ ಹೆದರ್ಬೇಡ. ನೀವು ಒಂದು ಸಾರಿ ಆ ಪರಿಸ್ಥಿತಿಯಲ್ಲಿ ನಿಮ್ಮನ್ನ ನೀವು ಯೋಚನೆ ಮಾಡ್ರಿ. ಯೇಸು ಸ್ವಾಮಿನ ನಂಬಿದ್ದೀರಾ ಅಂತ
ಒಂದು ದೊಡ್ಡ ಮಿಲಿಟರಿ ಪಡೆ ಬಂದು ನಿಮ್ಮ ಮನೆಯಲ್ಲಿ ಬಂದು ನಿಮ್ಮ ಮನೆ ಎದುರಿಗೆ ಬಂದು ನಿಮ್ಮನ್ನು ಶೂಟ್ ಮಾಡೋದಕ್ಕೆ ನಿಲ್ಸಿದ್ರೆ ನೀವು ಹೇಗೆ ನಿಂತ್ಕೊಳ್ತೀರ್ರಿ? ಹೇಳ್ರಿ. ಮೊದಲು ಏನು ಬರ್ದು ನಿಮ್ಮ ತಲೆನಲ್ಲಿ? ನಮ್ಮ ಮನೇಲಿ ಯಾವ ಸಂಧಿ ಇದೆ, ಹೌದಾ? ಯಾವ ಡೋರಿಂದ ಬಚ್ಚಿಕೊಳ್ಳೋಣ, ಯಾವ ಕಬೋರ್ಡ್ ಒಳಗೆ ಹೋಗ್ಬಿಡೋಣ, ಹೌದಾ ಇಲ್ವಾ? ಆದ್ರೆ ಅಭಿಷಕ್ತನ ಮಾಡುವಂತ ಕೆಲಸ ಏನು? ಹೆದರಬೇಡ. ಈ ಲೋಕದ ಸೈನ್ಯ ನಿನ್ನ ಕಣ್ಣಿಗೆ ಕಾಣಿಸ್ತಾ ಇರಬಹುದು, ಅವರು ಬರೇ ಸೈನ್ಯವಾಗಿ ಬಂದಿದ್ದಾರೆ, ಆದ್ರೆ ಬೆಂಕಿ ಉಳ್ಳಂತ ಮಹಾ ಸೈನ್ಯ ನನ್ನ ಪರವಾಗಿ ನಿನ್ನ ಪರವಾಗಿ ನಿಂತಿದೆ. ಕಣ್ಣುಗಳನ್ನ ತೆಗೆದು ನೋಡು. ಹಲ್ಲೆಲೂಯಾ, ಹಲ್ಲೆಲೂಯಾ. 16ನೇ ವಚನ. ಆಗ ಎಲೀಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿ ಇರುವವರಿಗಿಂತಲೂ ನಮ್ಮ ಹೆಚ್ಚಾಗಿ ಇದ್ದಾರೆ ಎಂದು ಹೇಳಿ, ಯೆಹೋವನೇ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂಬುದಾಗಿ ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ನೋಡಿ, ಗಮನವಿಟ್ಟು ಕೇಳಿ, ಆಗ ಎಲೀಷನ ರಕ್ಷಣೆಗಾಗಿ, ಯಾರ ರಕ್ಷಣೆಗಾಗಿ? ಎಲೀಷನ ರಕ್ಷಣೆಗಾಗಿ, ಪ್ರವಾದಿಯ ರಕ್ಷಣೆಗಾಗಿ, ದೇವರ ಕಾವಲುಗಾರನ ರಕ್ಷಣೆಗಾಗಿ, ದೇವರೊಟ್ಟಿಗೆ ಒಡನಾಟ ಇರುವಂತ ಆ ಮನುಷ್ಯನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ, ಕೆಳಗಲ್ಲ, ಇವರೆಲ್ಲ ಕೆಳಗೆ ನಿಂತು ಹೋರಾಡೋದಕ್ಕೆ ನಿಂತಿದ್ದಾರೆ, ಆದ್ರೆ ಅವನಿಗೋಸ್ಕರ ಹೈಯೆಸ್ಟ್ ಪ್ಲೇಸಸ್ ಎಲ್ಲ ಕವರ್ ಮಾಡಿಬಿಟ್ಟಿದ್ದಾರೆ. ಉನ್ನತವಾದಂತ ಪ್ರದೇಶಗಳಲ್ಲಿ ಅಗ್ನಿಮಯವಾಗಿರುವಂತ ರಥಾಶ್ವಗಳು ಎಲಿಯನ ರಕ್ಷಣೆಗಾಗಿ ನಿಂತಿತ್ತಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಗ್ನಿಮಯವಾದಂತ ರಥಾಶ್ವಗಳು. ಯಾವಾಗ ನೀನು ಕಾವಲುಗಾರನಾಗ್ತೀಯೋ ನಿನ್ನ ಸುತ್ತಲೂ ಯಾವಾಗಲೂ ಅಗ್ನಿಮಯವಾದಂತ ರಥಾಶ್ವಗಳೇ ಇರುತ್ತೆ. ನಿನ್ನನ್ನು ಮುಟ್ಟೋದಕ್ಕೆ ದೇವರು ಬಿಡೋದಿಲ್ಲ. ಅಷ್ಟು ಈಸಿಯಾಗಿ ವೈರಿ ನಿನ್ನನ್ನು ಟಚ್ ಮಾಡೋದಕ್ಕೆ ದೇವರು ಬಿಡೋದಿಲ್ಲ. ಎಲೀಷನ್ ಹೇಳ್ತಾನಲ್ಲ, ಅವರ ಕಡೆ ಇರುವವರಿಗಿಂತ ನಮ್ಮ ಕಡೆ ಇರುವವರು ಹೆಚ್ಚಾಗಿದ್ದಾರೆ. ಒಬ್ಬ ದೂತನು 1,80,000 ಜನರನ್ನ ಒಂದೇ ಸೆಕೆಂಡ್ ನಲ್ಲಿ ನಾಶ ಮಾಡಬಹುದು. ಎಷ್ಟು ದೂತ? ಈ ಮಹಾ ಸೈನ್ಯಕ್ಕಿಂತ ಹೆಚ್ಚಾಗಿ ಬಂದಿರುವಂತ ದೇವದೂತರು ಇನ್ನೇನೆಲ್ಲ ಮಾಡಿರ್ಬೋದು ಅವತ್ತು ಯೋಚನೆ ಮಾಡಿ. ಅದಕ್ಕೆ ಎಲೀಷನಿಗೆ ಅಷ್ಟು ಧೈರ್ಯ ಇದ್ದಿದ್ದು. ಯಾವ ಆಧಾರದ ಮೇಲೆ ಹೇಳ್ತಾನೆ ಅವನು? ಅವರ ಕಡೆ ಇರೋರಿಗಿಂತ ನಮ್ಮ ಕಡೆ ಹೆಚ್ಚಿನವರಾಗಿದ್ದಾರೆ, ಹೆದರಬೇಡ ಅಂತ. ಅವನಿಗೆ ಧೈರ್ಯ ಹೇಗೆ ಬರುತ್ತೆ? ಅವನಿಗೆ ಒಬ್ಬ ದೂತನ ಶಕ್ತಿ ಏನಂತ ಗೊತ್ತಿರುತ್ತೆ. ಆ ದೂತನ ಕಾರ್ಯಗಳನ್ನ ಅವನು ಕಣ್ಣಾರೆ ನೋಡಿರ್ತಾನೆ. ಆ ದೂತನಿಗೆ ಅವನ ಅಪ್ಪಣೆಗಳನ್ನ ಕೊಟ್ಟಿರ್ತಾನೆ. ಕಾವಲುಗಾರನೇನು ದೂತರೊಟ್ಟಿಗೆ ಮಾತನಾಡ್ತಾನೆ, ದೂತರ ಕಾರ್ಯಗಳನ್ನ ಪತ್ತೆ ಹಚ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ರೀತಿಯಾದಂಥ ಅಭಿಷಕ್ತರಾಗಿ ನೀವು ಮಾರ್ಪಡಬೇಕು. ಯಾವಾಗ ನೀವು ಕಾವಲುಗಾರರಾಗ್ತೀರೋ ಖಂಡಿತವಾಗಿ ಆ ರಕ್ಷಣೆ ನಿಮ್ಮ ಮನೆಯ ಸುತ್ತಲೂ, ನಿಮ್ಮ ಸುತ್ತಲೂ ಇದ್ದೇ ಇರುತ್ತೆ. ಯಾವಾಗಲೂ ಸಾಮಾನ್ಯವಾದಂಥ ರಕ್ಷಣೆ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನೋಡಿ, ಇದೇ ಎಲೀಷನ ಮುಖಾಂತರವಾಗಿ ದೇವರು ಮಾಡುವಂತ ಕೆಲಸವನ್ನ ಇವನು ಪತ್ತೆ ಹಚ್ತಾನೆ. 7ನೇ ಅಧ್ಯಾಯದಲ್ಲಿ ಅವನು ಹೇಳ್ತಾನೆ, ಆಗ ಎಲೀಷನು ಅವನಿಗೆ, ಯೆಹೋವನ ವಾಕ್ಯವನ್ನ ಕೇಳ್ರಿ. ಯಾರ ವಾಕ್ಯ? ಇನ್ನೊಬ್ಬರಿಗೆ ಅವನು ಯೆಹೋವನ ವಾಕ್ಯವನ್ನ ಕೇಳಿ ಅಂತ ಹೇಳ್ತಿದ್ದಾನೆ ಅಂದ್ರೆ ಇವನು ಕೂಡ ಮೊದಲು ಕೇಳಿರ್ತಾನೆ ಅಂತ ಅರ್ಥ ಅಲ್ವಾ? ಹೌದಾ? ಇವನು ಆ ವಾಕ್ಯವನ್ನ ಪತ್ತೆ ಹಚ್ಚಿದ್ದಕ್ಕೆ ಆ ವಾಕ್ಯವನ್ನ ಹೊರಗೆ ಹಾಕ್ತಾ ಇದ್ದಾನೆ. ಸೊ ಯೆಹೋವನ ವಾಕ್ಯವನ್ನ ಕೇಳಿ ಆತನು ಯಾರು? ಹೇಳ್ರಿ, ಹೇಳ್ರಿ. ನಾಳೆ ಇಷ್ಟು ಹೊತ್ತಿಗೆ ಸಮಾರ್ಯ ಪಟ್ಟಣದ ಬಾಗಿಲಿನಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ ಜವೆಗೋಧಿಯು 24 ಸೇರಿನಂತೆಯೂ ಮಾರಲ್ಪಡುವವು
ಅನ್ನುತ್ತಾನೆ ಎಂದು ಹೇಳಿದನು. ಸೊ ಈಗ ಎಲೀಷನು ಬರೇ ವೈರಿಯ ಮಾತುಗಳನ್ನು ಮಾತ್ರ ಪತ್ತೆ ಹಚ್ಚಲಿಲ್ಲ, ದೂತರು ಏನು ಕೆಲಸ ಮಾಡ್ತಿದ್ದಾನಂತ ಪತ್ತೆ ಹಚ್ಚಲಿಲ್ಲ. ಮೂರನೇದಾಗಿ ದೇವರು ಏನು ಮಾಡ್ತಿದ್ದಾನಂತ ಪತ್ತೆ ಹಚ್ಚಿ ಅವನು ಹೇಳ್ತಾನೆ. ಏನು 1 ರೂಪಾಯಿಗೆ ಗೋಧಿ ಹಿಟ್ಟು 12, ಜವೆ ಗೋಧಿ 24 ಸೇರ್. ಅಂದ್ರೆ ಬರೇ ಗೋಧಿ 24 ಸೇರ್ 1 ರೂಪಾಯಿಗೆ ಮಾರಾಟ ಆಗುತ್ತೆ. ಬರಗಾಲದ ಪರಿಸ್ಥಿತಿ ಇರುತ್ತೆ ಆ ಸಮಯದಲ್ಲಿ. ಈ ಬರಗಾಲದಿಂದ ಏನಾಗಿರುತ್ತೆ, ಮಕ್ಕಳನ್ನೇ ತಿಂತಾ ಇರ್ತಾರೆ ತಾಯಂದ್ರೆ. ಅಷ್ಟು ಘೋರವಾಗಿರುವಂತ ಬರಗಾಲ ಬಂದಿರುತ್ತೆ. ಆಗೇನು ಮಾಡ್ತಾನೆ ಇವನು, ರಾಜನು ಇವನ ಹತ್ರ ಹೋಗ್ತಾನೆ, ಎಲೀಷನ ಹತ್ರ. ಆಗ ಎಲೀಷನು ಈ ಮಾತನ್ನ ಹೇಳ್ತಾನೆ, ನಾಳೆ ಇಷ್ಟು ಹೊತ್ತಿಗೆ ಊರು ಬಾಗಿಲಲ್ಲಿ ಎಲ್ಲಿರಿ? ಕಾವಲುಗಾರನ ಗುಣವನ್ನು ನೋಡ್ತಾ ಇದ್ದೀರಾ? ಏನ್ ಹೇಳ್ತಿದ್ದ ನೀನು? ಎಲ್ಲಿ ಬರುತ್ತೆ? ಪ್ರತಿಯೊಂದನ್ನ ಗಮನಿಸಬೇಕು ವಾಕ್ಯ ಓದಬೇಕಾದ್ರೆ. ಊರು ಬಾಗಿಲಲ್ಲಿ ಗೋಧಿ ಹಿಟ್ಟು ರೂಪಾಯಿಗೆ 12 ಸೇರಿನಂತೆಯೂ ಜವೆ ಗೋಧಿ 1 ರೂಪಾಯಿಗೆ 24 ಸೇರಿನಂತೆ ಮಾರಲ್ಪಡುವುದು. ಆದ್ರೆ ಒಬ್ಬನಲ್ಲಿರ್ತಾನೆ, ಅರಸನ ಹಸ್ತಕನಾದ ಸರದಾರನು ದೇವರ ಮನುಷ್ಯನಿಗೆ, ಯೆಹೋವನು ಆಕಾಶದಲ್ಲಿ ದ್ವಾರಗಳನ್ನ ಮಾಡಿದರೂ ಇದು ಸಂಭವಿಸಲಾರದು ಅಂತಾನೆ. ಆಗ ಎಲೀಷನ್ ಹೇಳ್ತಾನೆ, ಅದು ಸಂಭವಿಸುವುದನ್ನ ನೀನು ಕಣ್ಣಾರೆ ಕಾಣುವಿ, ಆದರೆ ಅದನ್ನು ಬಿ ಕೇರ್ಫುಲ್. ದೇವರ ಕಾವಲುಗಾರರು, ದೇವರ ಪ್ರವಾದಿ ಏನಾದ್ರೂ ಮಾತನ್ನ ನುಡಿಬೇಕಾದ್ರೆ ಅದನ್ನ ಆಗಲ್ಲ ಅಂತ ನೀವು ಅಂದುಕೊಂಡ್ರೆ ಅದನ್ನ ಅನುಭವಿಸೋದಕ್ಕೆ ನಿಮ್ಮಿಂದ ಆಗೋದಿಲ್ಲ. ಪ್ರವಾದಿ ಏನೇ ನುಡಿದರೂ ಅದನ್ನ ನಂಬಿಕೆ ಇಡಬೇಕು. ಅದರಲ್ಲಿ ನಂಬಿಕೆ ಇಟ್ಟು ಅದು ಕಾರ್ಯರೂಪಕ್ಕೆ ಬರೋದಕ್ಕೆ ನೀವು ಕೂಡ ಪ್ರಯತ್ನ ಪಡಬೇಕು. ಆದ್ರೆ ಆ ಪ್ರವಾದಿಯ ಮಾತಿಗೆ ಇವನೇನ್ ಹೇಳ್ತಾನೆ, ದೇವರು ಆಕಾಶದ ದ್ವಾರಗಳನ್ನ, ಈ ಊರು ಬಾಗಿಲು ಬಿಡು, ಪರಲೋಕದ ಬಾಗಿಲು ತೆರೆಯಲ್ಪಟ್ರು ಆಗೋದಿಲ್ಲ ಅಂತಾನವನು. ಆದ್ರೆ ಈ ಪತ್ತೆದಾರಿಗೆ ದೇವ್ರೇನು ಮಾಡ್ತಾ ಇದ್ದಾರಂತ ಪತ್ತೆ ಹಚ್ಚದೆ ಅವನು ಹೇಳ್ತಾ ಇದ್ದಾನ. ಹೇಳ್ರಿ, ನೇರವಾಗಿ ದೇವರ ಕಾರ್ಯವನ್ನ ಕಿವಿಯಿಂದ ಕೇಳಿರುವಂತ ಮನುಷ್ಯನಿಗೆ ಈ ಮಾತನ್ನ ಹೇಳುತ್ತಾ, ಅಪನಂಬಿಕೆಯ ಮಾತನ್ನ ಹೇಳಿದಾಗ ಅವನ ಕಾರ್ಯದಲ್ಲಿ ಭಾಗಿಯಾಗೋದಕ್ಕೆ ಆಗೋದಿಲ್ಲ. ಹಲ್ಲೆಲೂಯ. ಈಗ ಕೇಳ್ರಿ, ಮುಂದೆ ಇನ್ನು ಬಹಳ ಬಲವಾದಂತ ಸಂಗತಿ ಇದೆ. ಊರು ಬಾಗಿಲಿನ ಹತ್ರ ಇದು ಹೇಳಿದ ನಂತರ ಎಲೀಷನು ಅವನಿಗೆ ಹೇಳ್ತಾನೆ, ನಾಳೆ ಆಗುತ್ತೆ, ಆದ್ರೆ ನೀನು ಅದನ್ನ ಅನುಭವಿಸೋದಿಲ್ಲ ಅಂತ. ಇದನ್ನ ಹೇಳಿದ ನಂತರ ಊರು ಬಾಗಿಲಿನ ಹತ್ತಿರ 4 ಮಂದಿ ಕುಷ್ಠರೋಗಿಗಳಿದ್ದರು. ಅವರು ತಮ್ಮೊಳಗೆ, ನಾವು ಸಾಯುವ ತನಕ ಇಲ್ಲೇ ಕೂತಿರಬೇಕು, ಪಟ್ಟಣದೊಳಗೆ ಬರವಿರುವುದರಿಂದ ಅಲ್ಲಿ ಹೋದ್ರೂ ಸಾಯ್ಬೇಕು, ಇಲ್ಲೇ ಕೂತಿದ್ರು ಸಾಯ್ಬೇಕು. ಆದುದರಿಂದ ಹೊರಟು ಹೋಗಿ ನಾವೆಲ್ಲ ಹೋಗೋಣ, ಆರಾಮ್ಯರ ಪಾಳೆಯಕ್ಕೆ ಹೋಗಿ ಸೇರೋಣ. ಅವರು ನಮ್ಮನ್ನ ಉಳಿಸೋದಾದ್ರೆ ಉಳಿಸ್ಲಿ, ಕೊಲ್ಲೋದಾದ್ರೆ ಕೊಲ್ಲಿ ಎಂದು ಮಾತಾಡಿಕೊಂಡ್ರು. ಸಾಯಂಕಾಲವಾಗಲು ಆರಾಮ್ಯರ ಪಾಳೆಯಕ್ಕೆ ಹೊರಟರು. ಅವರು ಪಾಳೆಯದ ಅಂಚಿಗೆ ಬಂದಾಗ ಅಲ್ಲಿ ಒಬ್ಬನು, ಈ ಕುಷ್ಠರೋಗಿಗಳು ಏನ್ ಮಾಡ್ತಾರೆ, ಹೊಟ್ಟೆ ಅಂತೂ ಹಸಿತಿದೆ, ಈಗ ಹೆಂಗಿದ್ರು ಸಾಯ್ಬೇಕು, ಊರ್ನಲ್ಲಂತೂ ನಮ್ಮನ್ನು ಸೇರಿಸ್ಕೊಳ್ಳಲ್ಲ, ಊರಿಗೆ ಹೋದ್ರೆ ನಮಗೆ ಬಿಟ್ಕೊಳ್ಳಲ್ಲ, ಇಲ್ಲಿದ್ರು ನಾವು ಊಟ ಇಲ್ದಲೆ ಸಾಯ್ಬೇಕು, ಅದ್ರ ಬದಲಾಗಿ ನಾವೇನ್ ಮಾಡೋಣ, ಅಲ್ಲೇ ಹೋಗೋಣ, ಸಿಕ್ಕಿದ್ರೆ ಏನಾದ್ರೂ ತಿನ್ನೋಣ, ಇಲ್ಲ ಅವ್ರು ಸಾಯಿಸಿದ್ರೆ ಸತ್ತು ಹೋಗೋಣ ಅಂತ ಆರಾಮ್ಯರ ಪಾಳ್ಯಕ್ಕೆ ಅವ್ರು ಹೋಗ್ತಾರೆ. 6ನೇ ವಚನ ಗಮನವಿಟ್ಟು ಕೇಳಿ. ಕರ್ತನು ಆರಾಮ್ಯ ಪಾಳ್ಯದವರಿಗೆ ರಥಾಶ್ವ ಸಹಿತವಾದ ಮಹಾ ಸೈನ್ಯ ಘೋಷವು ಕೇಳಿಸುವಂತೆ ಮಾಡಿದ್ದರಿಂದ ಅವರು ಇಸ್ರಾಯೇಲರ ಅರಸನು ಹಿತ್ತಿಯ, ಐಗುಪ್ತ ಇವುಗಳ ಅರಸರಿಗೆ ಹಣ ಕೊಟ್ಟು ಅವರನ್ನ ನಮಗೆ ವಿರುದ್ಧವಾಗಿ ಕರ ತಂದಿದ್ದಾನೆ ಅಂದುಕೊಂಡು ತಮ್ಮ ಗುಡಾರಗಳನ್ನ, ಕತ್ತೆ ಕುದುರೆಗಳನ್ನ, ಪಾಳ್ಯದಲ್ಲಿ ಇದ್ದದ್ದೆಲ್ಲವನ್ನ ಬಿಟ್ಟು ತಮ್ಮ ಜೀವ ರಕ್ಷಣೆಗಾಗಿ ಅದೇ ಸಾಯಂಕಾಲದಲ್ಲಿ ಓಡಿ ಹೋದ್ಮೇಲೆ ಇವರು ಕುಷ್ಠರೋಗಿಗಳು ಹೋಗ್ತಾರೆ. ಅಲ್ಲಿ ಯಾರು ಇಲ್ದಿರೋದನ್ನ ನೋಡ್ತಾರೆ, ಬಂದು ದ್ವಾರ ಪಾಲಕರಿಗೆ ಹೇಳ್ತಾರೆ.
ದ್ವಾರಪಾಲಕರು ಹೋಗಿ ಅರಸನಿಗೆ ಹೇಳ್ತಾರೆ. ಅರಸನ ಈ ವಿಷಯ ತಿಳಿದ ಮೇಲೆ ಅಲ್ಲಿರುವಂತ ಪ್ರತಿಯೊಂದು ಗೋಧಿಗಳನ್ನ, ಪ್ರತಿಯೊಂದು ಸಾಮಗ್ರಿಗಳನ್ನ, ಕತ್ತೆ, ದನ, ಕುರಿಗಳನ್ನ, ಅವರ ಐಶ್ವರ್ಯ ಸಂಪತ್ತನ್ನ ಇವರು ತೆಗೆದುಕೊಂಡು ಬರ್ತಾರೆ. ಅದೇ ಊರು ಬಾಗಿಲಲ್ಲಿ ರೂಪಾಯಿಗೆ 12 ಸೇರು ಗೋಧಿ ಹಿಟ್ಟು, 24 ಸೇರು ಜವೆ ಗೋಧಿ ಅವತ್ತು ಮಾರಲ್ಪಡುತ್ತೆ. ಹಲ್ಲೆಲೂಯಾ. ದೇವರು ಹೇಳಿದ್ದನ್ನ ನೆರವೇರಿಸುವಂತ ದೇವರಾಗಿದ್ದಾನೆ. ಯಾವ ಮಹಾ ಸೈನ್ಯವು ಎಲೀಷನ ರಕ್ಷಣೆಗಾಗಿ ನಿಂತೋ ಅದೇ ಮಹಾ ಸೈನ್ಯವು ಎಲೀಷನು ನುಡಿಯದನ್ನ ಕಾರ್ಯರೂಪದಕ್ಕೆ ಕೂಡ ಮುಂದುವರಿತು. ಅರ್ಥ ಆಗ್ತಿದೆಯಾ? ಯಾವ ಬೆಂಕಿ ಸಹಿತವಾದಂತ ಮಹಾ ಸೈನ್ಯವು ಎಲೀಷನ ರಕ್ಷಣೆಗಾಗಿ ನಿಂತುಕೊಳ್ಳುತ್ತೋ ಅದೇ ದೂತರ ಮಹಾ ಸೈನ್ಯವು ಆರಾಮ್ಯರ ಪಟ್ಟಣದಲ್ಲಿ ಗದ್ದಲವನ್ನ, ಭಯವನ್ನ ಹುಟ್ಟಿಸೋದಕ್ಕೂ ದೊಡ್ಡ ಶಬ್ದಗಳನ್ನ ಕೊಟ್ಟಿ ಅವರನ್ನ ಓಡಿಸಿಬಿಟ್ಟರು. ಅದರ ಅರ್ಥ, ಕಾವಲುಗಾರನ ಹಿಂದೆ ಮಹಾ ಸೈನ್ಯ ಯಾವಾಗಲೂ ಸಿದ್ಧವಾಗಿ ನಿಂತಿರುತ್ತೆ. ಮೊದಲನೇದಾಗಿ ರಕ್ಷಣೆಗಾಗಿ, ಎರಡನೇದಾಗಿ ಅವನು ನುಡಿದದ್ದನ್ನ ನೆರವೇರಿಸೋದಕ್ಕಾಗಿ. ನೀನು ಕಾವಲುಗಾರನಾಗುವಾಗ ನಿನ್ನ ರಕ್ಷಣೆಗೆ ಮಹಾ ಸೈನ್ಯವು ನಿಲ್ಲೋದು ಮಾತ್ರವಲ್ಲ, ನೀನು ಏನು ನುಡಿಯುತ್ತೀಯೋ ಅದನ್ನ ಕಾರ್ಯರೂಪಕ್ಕೆ ತರೋದಕ್ಕೂ ಮಹಾ ಸೈನ್ಯವು ಸಿದ್ಧವಾಗಿ ನಿಂತಿರುತ್ತೆ. ಎಷ್ಟು ಜನರೊಟ್ಟಿಗೆ ದೇವರು ಮಾತನಾಡ್ತಾ ಇದ್ದಾರೆ. ಕಾವಲುಗಾರನಿಗೆ ಇರುವಂತ ಅಭಿಷೇಕ ಇದು. ನಾವು ಅಂದುಕೊಂಡ್ವಿ ಒಂದು ವಾರದಲ್ಲಿ, ಏನಿ ಕಾವಲುಗಾರನು, ಯಾರಿದು, ಹೇಗಿದು, ಏನಕ್ಕೆ ಸಿಸ್ಟರ್ ಇದನ್ನ ಹೇಳ್ತಾ ಇದ್ದಾರೆ? ಪರಲೋಕ ನೀನೆಲ್ಲಿದೆಯೋ ಅಲ್ಲಿರ್ಬೇಕು, ಸೈನ್ಯಗಳು ನೀನೆಲ್ಲಿದೆಯೋ ಅಲ್ಲಿರ್ಬೇಕು, ದೂತರು ನೀನೇನ್ ಹೇಳ್ತೀಯೋ ಆ ಕೆಲಸವನ್ನ ಮಾಡಬೇಕು. ಅದಕ್ಕೆ ದೇವರು ನಿನಗೆ ಈ ಭೂಮಿ ಮೇಲೆ ದೊರೆತನ ಕೊಟ್ಟಿರೋದು. ಹಲ್ಲೆಲೂಯಾ. ಕಾವಲುಗಾರರನ್ನ ದೇವರೇ ಆರಿಸಿಕೊಳ್ಳುವಂತವನಾಗಿದ್ದ. ಯಾರು? ಒಂದು ವೇಳೆ ನಿಜವಾಗಿಯೂ ನಿಮ್ಮ ಮೇಲೆ ಕಾವಲುಗಾರರ ಅಭಿಷೇಕ ಇದೆ ಅಂದ್ರೆ ಅದಕ್ಕೆ ಇರುವಂತ ಮೊದಲನೇ ಗುರುತು, ಪ್ರಪಂಚ ಮಲಗಿಕೊಂಡ್ರು ನೀವು ಪ್ರಾರ್ಥನೆಗೆ ಎದ್ದಿರ್ತೀರ. ಏನ್ ಹೇಳ್ರಿ? ಅದೇ ಮೊದಲನೇ ಗುರುತು. ನಮ್ಮಪ್ಪ ಯಾವಾಗ್ಲೂ ಹೇಳ್ತಾರೆ, ಇವಳು ರಾತ್ರಿ ಎಲ್ಲ ಎದ್ದು ಪ್ರೇಯರ್ ಮಾಡ್ತಿರ್ತಾಳೆ, ಬರೇ ಪ್ರೇಯರ್ ಮಾಡ್ತಿರ್ತಾಳೆ, ಬರೇ ಪ್ರೇಯರ್ ಮಾಡ್ತಿರ್ತಾಳೆ, 4 ಗಂಟೆ 3 ಗಂಟೆ 5 ಗಂಟೆ. ಯಾಕೆ ನಾನು ಅಷ್ಟೊತ್ತು ಅಷ್ಟರಲ್ಲಿ ಆ ಟೈಮ್ಗಳಲ್ಲಿ ಎದ್ದು ಪ್ರೇಯರ್ ಮಾಡ್ತೀನಿ? ನನಗೆ ನಿಮ್ಮ ಥರ ಮಲಗಿಕೊಂಡು ದೇವರ ಕಾರ್ಯವನ್ನು ಮಾಡೋದಕ್ಕೆ ಇಷ್ಟ ಇಲ್ಲ. ನಾನು ಸೈನ್ಯದೊಟ್ಟಿಗೆ ಮುನ್ನುಗ್ಗಬೇಕು. ದೇವರ ಕಾರ್ಯಗಳನ್ನ ಪತ್ತೆ ಹಚ್ಚಿ ನಾನು ಮುನ್ನುಗ್ಗಬೇಕು. ನಿಮಗನಿಸ್ಬೋದು, ಸಿಸ್ಟರ್ ಏನು ಇಷ್ಟೊಂದು ಪ್ರಾರ್ಥನೆ ಬಗ್ಗೆ ಹೇಳ್ತಾರೆ, ಯಾವಾಗ್ಲೂ ಮಿಡ್ ನೈಟ್ ಪ್ರೇಯರ್ ಅಂತಾರೆ, 24 ಗಂಟೆ ಪ್ರಾರ್ಥನೆ ಅಂತಾರೆ. ಯಾಕ್ರಿ? ಹೇಳ್ತಾ ಇದ್ದೀನಿ, ಈ ಮಹಾ ಸೈನ್ಯ ನಿನ್ನ ಕುಟುಂಬದಲ್ಲಿ ಕಾರ್ಯ ಮಾಡ್ಬೇಕಂದ್ರೆ ನೀನ್ ಮೊದಲು ಕಾವಲುಗಾರನಾಗಬೇಕು. ಅಭಿಷೇಕ ನಿನ್ನಲ್ಲಿರ್ಬೇಕು. ಆಗ ದೂತರು ನಿನ್ನ ಪರವಾಗಿ ಕ್ರಿಯೆ ಮಾಡ್ತಾರೆ. ಹೌದಾ? ಹೌದಾ? ದೇವದೂತರು ನಿಮಗೆ ಕೊಡಲ್ಪಟ್ಟಿರುವಂತ ಉಳಿಗದ ಆತ್ಮಗಳು, ಅಂದ್ರೆ ನಿಮ್ಮ ಸೇವೆಯನ್ನ ಮಾಡುವಂತ ಆತ್ಮಗಳು. ಇಬ್ರಿಯ 1ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ನೀವು ದೇವದೂತರಿಗೆ ಕೆಲಸ ಕೊಡ್ಲಿಲ್ಲ ಅಂದ್ರೆ ಅವ್ರು ನಿಮ್ಗೋಸ್ಕರ ಏನು ಮಾಡಲ್ಲ. ಏನ್ರಿ? ಹೌದಾ ಇಲ್ವಾ? ನೀವು ದೇವರ ಚಿತ್ತವನ್ನ ಪಡೆದುಕೊಳ್ಳಿಲ್ಲ ಅಂದ್ರೆ ನಿಮ್ ಜೀವಿತದ ಒಂದು ದರ್ಶನ ಅನ್ನೋದೇ ಇಲ್ಲ ಅಂದ್ಮೇಲೆ ಏನ್ ಪ್ರಯೋಜನ ಹೇಳ್ರಿ? ದರ್ಶನ ಇಲ್ಲದೆ ನೀವು ಹೇಗ್ ಜೀವನ ಮಾಡ್ತೀರಾ? ಒಂದು ವಿಷನ್ ಇಲ್ಲ ನಿಮ್ಮ ಜೀವಿತದಲ್ಲಿ. ನನ್ನ ಕುಟುಂಬ ಹೇಗಿರಬೇಕು, ನನ್ನ ಕುಟುಂಬ ಏನು ಮಾಡಬೇಕು, ನನ್ನ ಕುಟುಂಬ ಯಾವ ಸ್ಥಾನದಲ್ಲಿರಬೇಕು, ನಾವು ದೇವರಿಗೋಸ್ಕರ ಏನು ಮಾಡಬೇಕು, ಒಂದು ದರ್ಶನ, ಒಂದು ಭಾರ ಅನ್ನೋದು ಇಲ್ಲ ನಿಮ್ಮಲ್ಲಿ.
ಯಾರ ಒಳಗೆ ದರ್ಶನ, ಒಂದು ವಿಷನ್ ಇರುತ್ತೋ ಅವನು ಮಾತ್ರ ದೇವರಿಗೋಸ್ಕರ ಏನಾದರೂ ಮಾಡೋದಕ್ಕೆ ಸಾಧ್ಯ. ಅವನನ್ನ ಮಾತ್ರ ದೇವರು ಉನ್ನತ ಸ್ಥಾನಕ್ಕೆ ಏರಿಸೋದಕ್ಕೆ ಸಾಧ್ಯ. ನಿನ್ ದರ್ಶನ ಇಲ್ಲದೆ ಸುಮ್ಮನೆ ಪ್ರೇಯರ್ ಮಾಡ್ತೀನಿ, ದೇವ್ರನ್ನ ನಂಬಿದ್ದೀನಿ ಅಂತ ಕೂತ್ಕೊಂಡ್ರೆ ಏನೂ ಮಾಡೋದಕ್ಕಾಗೋದಿಲ್ಲ. ಏನ್ ಹೇಳ್ರಿ? ಹಲ್ಲೆಲೂಯ. ಮೊದಲನೇದಾಗಿ ಕಾವಲುಗಾರನಿಗಿರುವಂತ ಗುರುತು ಏನಂದ್ರೆ, ಎಲ್ಲರೂ ಮಲಗಿದ್ರು ಕೂಡ, ಎಲ್ಲರೂ ದಿನದಲ್ಲಿ ಎದ್ದಾಗ್ಲೂ ಕೂಡ ಏನೇ ಮಾಡ್ತಾ ಇದ್ರು ಕೂಡ ನಿಮ್ಮ ಕಾನ್ಸಂಟ್ರೇಟ್ ಏನು? ಹೇಳ್ರಿ. ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಾನೆ ಇರ್ತೀರ. ಪ್ರಾರ್ಥನೆ ನಿರಂತರವಾಗಿ ನಿಮ್ಮ ತುಟಿಗಳಲ್ಲಿ ಇರುತ್ತೆ. ಆದ್ರೆ ಪ್ರಪಂಚದಲ್ಲಿ ಇದ್ದೀರಾ, ನಿಮ್ಮ ಮನೆಯಲ್ಲಿ ಇದ್ದೀರಾ, ಇದ್ರೂ ಇಲ್ಲದ ಹಾಗೆ ಕೆಲಸ ಮಾಡ್ತೀರಾ, ಹೆಲ್ಪ್ ಮಾಡ್ತೀರಾ, ಇದ್ರೂ ನಿಮ್ಮ ದೇಹ ಕೆಲಸ ಮಾಡ್ತಾ ಇದೆ, ನಿಮ್ಮ ಆತ್ಮ ದೇವರೊಟ್ಟಿಗೆ ಮಾತನಾಡ್ತಾ ಇರುತ್ತೆ. ಆ ಬರ್ಡನ್, ಒಂದು ಪ್ರಾರ್ಥನೆಯ ಭಾರ ನಿಮ್ಮಲ್ಲಿ ಹೆಚ್ಚಾಗುತ್ತೆ. ಇದ್ದಕ್ಕಿದ್ದ ಹಾಗೆ ನಾನು ಪ್ರಾರ್ಥನೆ ಹೆಚ್ಚಾಗಿ ಮಾಡ್ಬೇಕನ್ಸುತ್ತೆ. ಇದ್ದಕ್ಕಿದ್ದ ಹಾಗೆ ನಾನು ಬೆಳಗಿನ ಜಾವದಲ್ಲಿ ಎದ್ದು ಪ್ರಾರ್ಥನೆ ಮಾಡಬೇಕು, ನಾನು ರಾತ್ರಿ ಜಾವದಲ್ಲಿ ಎದ್ದು ಪ್ರಾರ್ಥನೆ ಮಾಡಬೇಕು. ಆ ಪ್ರಾರ್ಥನೆಯ ಭಾರ ನಿಮ್ಮಲ್ಲಿ ಬರುವಂತದ್ದಾಗಿದೆ. ಎರಡನೇದು, ನೀವು ಕಾವಲುಗಾರರಾಗಿದ್ದೀರಾ ಅನ್ನೋದಕ್ಕಿರುವಂತ ಎರಡನೇ ಗುರುತು, ಯು ಆರ್ ಸ್ಪಿರಿಚುಲಿ ಸೆನ್ಸಿಟಿವ್. ಆತ್ಮಿಕ ಸೂಕ್ಷ್ಮತೆ ನಿಮ್ಮಲ್ಲಿ ಬಂದಿರುತ್ತೆ. ಯು ಕ್ಯಾನ್ ಸೆನ್ಸ್ ಫ್ಯೂ ಥಿಂಗ್ಸ್. ಕೆಲವೊಂದು ಸಂಗತಿಗಳು ಕರೆಕ್ಟಾಗಿ ನಿಮ್ಮ ಅರ್ಥಕ್ಕೆ ಬರದೇ ಇದ್ರೂ ಕೂಡ ನಿಮಗೆ ಕೆಲವೊಂದು ಸಂಗತಿಗಳು ನನಗೆ ಕಣ್ಣಿಗೆ ಕಾಣದ ರೀತಿಯಲ್ಲಿ ನಡೀತಾ ಇದೆ. ಕನಸುಗಳ ಮುಖಾಂತರವಾಗಿ ಬರುವಂತ ಕನಸುಗಳನ್ನ ನಿಮಗೆ ಗೊತ್ತಾಗುತ್ತೆ, ಇಲ್ಲ ಈ ಕನಸು ಏನನ್ನು ಸೂಚನೆ ಮಾಡ್ತಾ ಇದೆ, ನಾನು ಇದನ್ನ ತಿಳಿದುಕೊಳ್ಳಬೇಕು, ಇದು ಸಾಮಾನ್ಯವಾಗಿರುವಂತ ಕನಸಲ್ಲ ಅಂತ ನೀವು ಅಲ್ಲಗಳೆಯೋದಿಲ್ಲ. ಯು ವಿಲ್ ಬಿ ಸೆನ್ಸಿಟಿವ್. ನೀವು ಎಚ್ಚರಿಕೆಯಲ್ಲಿರ್ತೀರಾ. ನಿಮ್ಮ ಜೀವಿತದಲ್ಲಿ ಏನೇ ಆದ್ರೂ, ಯಾರೇ ಮಾತನಾಡಿದ್ರು, ಏನೇ ಪರಿಸ್ಥಿತಿಗಳು ಬಂದ್ರು, ಏನೇ ಕನಸುಗಳು ಬಂದ್ರು, ಏನಿರ್ತೀರಾ ನೀವು? ಎಚ್ಚರಿಕೆ ಆಗಿರ್ತೀರ. ಇಲ್ಲ, ಇದ್ರ ಹಿಂದೆ ಏನೋ ಒಂದು ಕಾರ್ಯ ಇದೆ, ನಾನು ದೇವರ ಬಳಿ ತಿಳಿದುಕೊಳ್ಬೇಕು. ಹಲ್ಲೆಲೂಯಾ. ಮೂರನೇದಾಗಿ, ಈ ಪ್ರಪಂಚದ ಪರಿಸ್ಥಿತಿ, ಈ ಪ್ರಪಂಚ ಹಾಳಾಗುತ್ತಿರೋದನ್ನ ನೋಡಿ ನಿಮ್ಮ ಮನಸ್ಸಿನಲ್ಲಿ ಅವರಿಗೋಸ್ಕರ ಪ್ರಾರ್ಥಿಸುವಂತ ಭಾರ ಬರುತ್ತೆ, ಅವರಿಗೋಸ್ಕರ ಅಳುವಂತ ಭಾರ ಬರುತ್ತೆ ಹೊರತು ಅವರನ್ನ ಖಂಡಿಸುವಂತ ಮಾತುಗಳು ಬರೋದಿಲ್ಲ. ಹಾಳಾಗುತ್ತಿರುವಂತ ಈ ಪ್ರಪಂಚ ನೋಡಿ ನೀವು ಅಳ್ತೀರಾ, ಹಾಳಾಗುತ್ತಿರುವಂತ ಮನುಷ್ಯರನ್ನ ನೋಡಿ ನೀವು ಅಳ್ತೀರಾ, ಆದ್ರೆ ಅವರನ್ನ ಖಂಡಿಸೋದಿಲ್ಲ. ಅವ್ರಿಗೋಸ್ಕರ ದೇವರ ಬಳಿ ವಿಜ್ಞಾಪನೆ ಸಲ್ಲಿಸ್ತಾ ಇರ್ತೀರ. ಅವರಿಗೋಸ್ಕರ ನೀವು ಅವರ ಸ್ಥಾನದಲ್ಲಿ ನಿಂತು ಪ್ರಾರ್ಥನೆ ಮಾಡ್ತೀರ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾಲ್ಕನೇದಾಗಿ, ಎಷ್ಟೇ ಜನರ ಮಧ್ಯೆ ಇದ್ರೂ ಕೂಡ ಆ ಜನರೊಟ್ಟಿಗೆ ನಿಮಗೆ ಕನೆಕ್ಷನ್ ಬರೋದಿಲ್ಲ. ಬಿಕಾಸ್ ಆಳವಾಗಿ ನೀವು ದೇವರಿಗೆ ಕನೆಕ್ಟ್ ಆಗಿರ್ತೀರಾ. ನೀವು ಕೆಲಸಕ್ಕೆ ಹೋದ್ರು, ಬಸ್ನಲ್ಲಿ ಪ್ರಯಾಣ ಮಾಡಿದ್ರು, ಬಿಸ್ನೆಸ್ ಮಾಡುವಾಗ್ಲೂ, ಮನೆಗಳಲ್ಲಿ ಶುಭಾರಂಭಗಳು ನಡೆದಾಗ್ಲೂ, ಇನ್ನೊಂದು ಮನೆಗೆ ಫಂಕ್ಷನ್ಗೆ ಹೋದಾಗ್ಲೂ ಕೂಡ ನಿಮ್ಮ ಆತ್ಮ ದೇವರೊಟ್ಟಿಗೆ ಕನೆಕ್ಟ್ ಆಗ್ತಿರ. ಅಂದ್ರೆ ನಿಮಗೆ ಗೊತ್ತಿರುವಂತ ಜನರು ನಿಮ್ಮ ಸುತ್ತಲಿದ್ರು, ಅವರಿಗೆ ನೀವು ಕನೆಕ್ಟ್ ಆಗೋದಿಲ್ಲ. ಮಾತಾಡ್ಸ್ತೀರಾ, ಚೆನ್ನಾಗಿನೇ ಮಾತಾಡ್ಸ್ತೀರಾ, ಬಟ್ ಸ್ಟಿಲ್ ಮೊದಲಿದ್ದಂತ ಆ ಕನೆಕ್ಷನ್ ಏನಾಗಿರುತ್ತೆ? ಕಟ್ ಆಗಿರುತ್ತೆ. ಅವರ ಯೋಜನೆಗಳು ಇಲ್ಲ, ಅವರ ಹಿಂದೆ ಕ್ರಿಯೆ ಮಾಡುತ್ತಿರುವಂತ ಸಂಗತಿಗಳು ನೀವು ಆಕರ್ಷಣೆ ಆಗೋದಿಲ್ಲ. ಅವರ ಸ್ವಭಾವಗಳು ನಿಮ್ಮ ಮೇಲೆ ಪ್ರಭಾವ ಬೀರೋದಿಲ್ಲ. ಅವರ ಮಾತುಗಳು ನಿಮ್ಮ ಮೇಲೆ ಪ್ರಭಾವ ಬೀರೋದಿಲ್ಲ. 1000 ಜನ ನಿಮ್ಮ ಸುತ್ತಲಿದ್ರು ಕೂಡ, ಎಷ್ಟೇ ಗಲಿಬಿಲಿ ಗದ್ದಲ ಶಬ್ದ ಕೇಳಿದ್ರು ಕೂಡ ನೀವು ಪರಲೋಕಕ್ಕೆ ಕನೆಕ್ಟ್ ಆಗಿರ್ತೀರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಐದನೇದಾಗಿ, ಪರಿಸ್ಥಿತಿಗಳು ಸರಿಯಾಗಿ ಇದ್ದರೂ ಕೂಡ ನಿಮ್ಮ ಆಂತರ್ಯದಲ್ಲಿ
ಆತ್ಮಿಕ ಪ್ರಪಂಚದಲ್ಲಿ ಏನೋ ಸರಿ ಇಲ್ಲ ಅನ್ನುವಂತ ಎಚ್ಚರ ಆಗಾಗ ನಿಮಗೆ ಬರ್ತಾ ಇರುತ್ತೆ. ನಿಮ್ಮ ಮನೆ ಸಮಾಧಾನವಾಗೇ ಇದೆ, ಬಟ್ ಸ್ಟಿಲ್ ಏನು ಆಗ್ತಿಲ್ಲ, ಎಲ್ಲ ಕರೆಕ್ಟ್ ಆಗಿ ಬರ್ತಿದೆ, ಸಂಬಳ, ಕೆಲಸ, ಆಶೀರ್ವಾದ ಎಲ್ಲ ಕರೆಕ್ಟ್ ಆಗಿದೆ, ಬಟ್ ಸ್ಟಿಲ್ ಒಳಗೆ ನಿಮ್ಮ ಆಂತರ್ಯ ಮನುಷ್ಯನ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇರ್ತಾನೆ. ಇಲ್ಲ, ನೀನ್ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡು, ನೀನ್ ಪ್ರಾರ್ಥನೆ ಮಾಡು. ಇಲ್ಲ, ನಿನ್ನ ಸೇವೆಗೋಸ್ಕರ ಪ್ರಾರ್ಥನೆ ಮಾಡು. ಇಲ್ಲ, ಆ ಮನುಷ್ಯನ ವಿಷಯವಾಗಿ ಪ್ರಾರ್ಥನೆ ಮಾಡು. ಎಚ್ಚರಿಕೆ ಆಗಿರು, ಅವರನ್ನೇ ಎಚ್ಚರಿಸು. ಅವರು ಚೆನ್ನಾಗೇ ಇರ್ತಾರೆ, ಆರೋಗ್ಯವಾಗೇ ಇರ್ತಾರೆ, ಬಟ್ ಸ್ಟಿಲ್ ದೇವರಾತ್ಮ ನಿಮಗೆ ಪ್ರೇರೇಪಣೆ ಕೊಡ್ತಾರೆ, ಇಲ್ಲ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡು. ಕಣ್ಣಿಗೆ ಎಲ್ಲ ಸರಿ ಕಾಣಿಸ್ತಾ ಇರುತ್ತೆ, ಆದರೆ ನಿಮ್ಮ ಆಂತರ್ಯ ಮನುಷ್ಯನಿಗೆ ಸರಿ ಇಲ್ಲದಿರುವುದು ಗೊತ್ತಾದಾಗ ನಿಮಗೆ ಎಚ್ಚರ ಪಡಿಸ್ತಾ ಇರ್ತಾರೆ. ಸೊ ಈ ಗುಣಲಕ್ಷಣಗಳು ಕಾವಲುಗಾರನಲ್ಲಿರುತ್ತೆ. ಹಾಲೆಲೂಯ, ಹಾಲೆಲೂಯ. ಎಷ್ಟು ಜನರೊಟ್ಟಿಗೆ ಇವತ್ತು ದೇವರು ಮಾತನಾಡಿದ್ರು? ನಿಜವಾಗ್ಲ ಮಾತನಾಡಿದ್ರ? ಈಗ ಹೇಳ್ರಿ, ನನಗೆ ಕಾವಲುಗಾರನಾಗಿರ್ಬೇಕಂತ ಆಸೆ ಅಪ್ಪ. ನಾನು ಹೇಳ್ತೀನಿ ಕೇಳಿ. ಸುಮ್ಮನೆ ಕೈ ಎತ್ಬಿಟ್ಟು ಹೋಗ್ಬಿಡ್ಬೇಡ್ರಿ. ಕೈ ಎತ್ತವ್ರೆಲ್ಲ ಕೈ ಎತ್ತವ್ರೆ. ಏನ್ ಹೇಳ್ರಿ? ಜೋರಾಗಿ ಹೇಳ್ಬೇಕು. ಕೈ ಎತ್ತವ್ರೆ, ಅವರೆಲ್ಲ ಇರೋರಲ್ಲ. ನಾನು ಅದಕ್ಕೆ ಎಷ್ಟೋ ಸಾರಿ ಕೈ ಎತ್ರಿ ಅಂತೀನಿ, ಆದ್ರೆ ಎಲ್ರು ನಾನು ನಂಬಲ್ಲ. ನಂಗೆ ಗೊತ್ತಿರುತ್ತೆ ನೀವು ಯಾವ್ಯಾವ ಸ್ಥಾನದಲ್ಲಿ ನಿಂತ್ಕೊಂಡು ಕೈ ಎತ್ತುತ್ತಿದ್ದೀರಾ ಅಂತ. ಒಂದನ್ನ ಹೇಳ್ತೀನಿ, ಎಷ್ಟೋ ಸಾರಿ ದೇವರು ನನಗೆ ನಿಮ್ಮ ಆತ್ಮಿಕ ಸ್ಥಿತಿಗತಿಗಳನ್ನ ತೋರಿಸ್ತಾ ಇರ್ತಾರೆ. ಎಲ್ಲರಿಗೂ ಹೇಳ್ತಾ ಇದ್ದೀನಿ ನೋಡಿ. ನಾನು ಕೆಲವೊಂದ್ಸಾರಿ ನಾನು ಸುಮ್ಮನೆ ಇರ್ತೇನೆ, ಯಾಕೆ ಇದು ಸರಿಯಾದಂತ ಸಮಯ ಅಲ್ಲ ಅಂತ ಅಷ್ಟೆ. ಆದ್ರೆ ದೇವ್ರ ಎಚ್ಚರಿಕೆ ಮಾಡು ಅಂದಾಗ ನಾನು ಎಚ್ಚರಿಸ್ಬಿಡ್ತೇನೆ. ಎಷ್ಟೋ ಜನರೊಟ್ಟಿಗೆ ನಾನು ಸೈಲೆಂಟ್ ಆಗಿ ಹೇಳ್ತೀನಿ. ನಾನೆಲ್ಲ ಭಯಂಕರವಾಗಿ ಹಂಗಾಗ್ತಾ ಇದೆ, ಹಿಂಗಾಗುತ್ತೆ, ಸೈಲೆಂಟ್ ಆಗಿ ಒಂದು ಬಾಣ ಬಿಟ್ಟು ಸುಮ್ಮನಾಗ್ತೀನಿ. ತಗೊಳ್ಳೋರು ತಗೊಳ್ಬೋದು, ಬಿಡೋರು ಬಿಡ್ಬೋದು. ನನಗೇನು ದೇವ್ರು ನನ್ಗೇನು ಹೇಳಿದಾರ ನಾನು ಹೇಳ್ಬಿಡ್ತೀನಿ, ನಾನು ಸೇಫ್. ಹೆಚ್ಚಿಗೆ ನನಗೆ ಅದೇ ಹೇಳ್ತಾರೆ, ಹೌದಾ? ನಾನು ಹೇಳೋದನ್ನ ನೀನ್ ಹೇಳಬೇಕು. ಹೇಳ್ದೆ ಹೋದ್ರೆ ಅವನ ಮೇಲೆ ಬರುವಂತ ತೀರ್ಪನ್ನ ನಿನ್ನ ಮೇಲೆ ಮಾಡ್ತೇನೆ. ಇದನ್ನ ನನಗೆ ದೇವರು 1.5 ವರ್ಷದ ಹಿಂದೆನೆ ಹೇಳಿದ್ರು. ಅವತ್ತಿಂದ ದೇವ್ರು ಏನಾದ್ರು ಯಾರ ವಿಷಯದಲ್ಲಾದ್ರೂ ಹೇಳಿದ್ರೆ ನಾನು ಹೇಳ್ಬಿಡ್ತೀನಿ. ಏನಕ್ಕ? ಲಕ್ಷ್ಮಿ ಅಕ್ಕ, ನೆನಪಾಗ್ತಿರ್ಬೇಕು. ತಗೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಅವ್ರಿಗೆ ಬಿಸ್ನೆಸ್ ಮಾಡಿ ಇಲ್ಲ ಅಂದ್ರೆ ಹೀಗೆ ಇರ್ತೀರಾ ಅಂತ ಹೇಳಿದೆ, ಅವ್ರು ಮಾಡ್ಲಿಲ್ಲ, ಅವ್ರು ಹಾಗೆ ಇದ್ದಾರೆ. ಸುಮ್ಮನೆ ನಾನು ಒಂದು ಮಾತನ್ನ ಹೇಳೋದಿಲ್ಲ. ಏನ್ ಹೇಳ್ರಿ? ನಾನು ಹೇಳೋದಿಲ್ಲ. ನಾನು ಇಲ್ಲಿ ಹೆಚ್ಚಿಸಿಕೊಳ್ಳೋದಕ್ಕೆ ಹೇಳ್ತಾ ಇಲ್ಲ. ಇವನಿಗೆ ಕೆಲ್ಸಕ್ಕೆ ಹೋಗ್ಬೇಡ ಅಂದಿದ್ದೆ, ಇಲ್ಲಿ ಕೂತಿದಾನಲ್ಲ ಕೀಬೋರ್ಡ್ ಹಿಂದೆ, ಅವನಿಗೆ ಹೇಳ್ದೆ ಈ ಕೆಲಸ ನಿನಗಲ್ಲ ಅಂತ. ಅವ್ರ ಮನೇಲಿ ಕೊಟ್ಟಿರೋಂಥ ಪ್ರೆಷರ್ಗೆ ಅವನು ಹೋದ, ಕಾಲು ಮುರ್ಕೊಂಡು ಬಂದು ಇಲ್ಲಿ ಕೂತಿದ್ದಾನ ಮತ್ತೆ. ಹೌದೇನಾ? ಯಾಕೆ ಹೇಳ್ತೀನಿ ನಾನು? ಯಾಕೆ ಎಚ್ಚರ ಪಡಿಸ್ತೀನಿ? ಯಾಕೆ ಎಚ್ಚರ ಪಡಿಸ್ತೀನಿ ಅಂದ್ರೆ ದೇವ್ರು ನನಗೆ ತಿಳಿಸಿಕೊಡ್ತಾರೆ, ಅವರ ವಿಷಯದಲ್ಲಿ ಒಂದು ದೊಡ್ಡ ಶೋಧನೆ ಬರ್ತಾ ಇದೆ, ವೈರಿ ಅವನನ್ನ ನಾಶ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ, ನೀನು ಎಚ್ಚರಿಸು. ನೀವು ಒಂದನ್ನ ಅರ್ಥ ಮಾಡ್ಕೋಬೇಕು, ಎಲ್ಲಾ ಸೇವಕರು ಹೀಗಿರೋದಿಲ್ಲ, ಎಲ್ಲಾ ಸೇವಕರು ಆತ್ಮೀಯ ದೃಷ್ಟಿ ಇರೋದಿಲ್ಲ. ಅವರು ಯಾವಾಗ ಪ್ರಾರ್ಥನೆಯಲ್ಲಿ ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ ಇರ್ತಾರೋ ಅವ್ರು ಖಂಡಿತವಾಗಿ ತಿಳಿಸ್ತಾರೆ. ಬಟ್ ಯಾವಾಗ ಒಂದು ಎಚ್ಚರಿಕೆಯ ಮಾತುಗಳು ಬರುತ್ತೋ ಅದು ನಿಮ್ಮ ಒಳ್ಳೆಯದಕ್ಕಾಗಿ ಮಾತ್ರ ಬರುತ್ತೆ. ಇವನ್ನೆಲ್ಲೆಲ್ಲಿ ಕಾಲಿಟ್ನೋ ಕಂಪ್ನಿಗಳೆಲ್ಲ ಕ್ಲೋಸ್ ಆಗ್ಬಿಟ್ಟು. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ದೇವರ ಚಿತ್ತ ಇಲ್ಲದ ಹಾಗೆ ನೀವು ಎಲ್ಲಿ ಕಾಲಿಟ್ರೆ ಗೊತ್ತಾ ಏನಾಗುತ್ತೆ? ಅಲ್ಲಿ ನಿನಗೂ ನಷ್ಟ, ಅವ್ರಿಗೂ ನಷ್ಟ. ಅವ್ರೇನು ಮಾಡಿದ್ರು, ಅವ್ರು ಕಷ್ಟಪಟ್ಟು ಬಿಸ್ನೆಸ್ ಕಟ್ಟಿರ್ತಾರ. ಹೌದಾ? ಆಕಾಶಂಗ್ 100 ಸರಿ ಹೇಳಿದ್ದೆ ಬಟ್ಟೆ ಬಿಟ್ಬಿಡೋ ಅಂತ. ಅವನು ಇವಾಗ ಬಿಟ್ಟಿದ್ದಾನ 2 ತಿಂಗಳಿಂದ. ಯಾವುದನ್ನ
ನಿಮ್ಮ ಸೇವಕರು ನಾನಾಗಲಿ ಸೇವಕರಾಗಲಿ ತಿಳಿಸುತ್ತಾರೋ ಅದನ್ನು ಸ್ವಲ್ಪ ಗಮನದಲ್ಲಿಟ್ಟುಕೊಂಡು ತೆಗೆದುಕೊಳ್ಳ್ರಿ. ಇಲ್ಲ ಅಂದರೆ 2 ವರ್ಷ ಮುಂದೆ ಹೋಗ್ತೀರಾ, ಅದನ್ನು ನೀವು ಅಳವಡಿಸ್ಕೊಂಡ್ರೆ. ಅದನ್ನ ಅಳವಡಿಸ್ಕೊಳ್ಳಿಲ್ಲ ಅಂದರೆ 5 ವರ್ಷ ಹಿಂದೆ ಹೋಗ್ತೀರಾ. ಅರ್ಥ ಆಗ್ತಿದೆಯಾ? ನಿಮ್ಮ ಒಳತಿಗಾಗಿ ಮಾತ್ರ ನಾವು ಹೇಳೋದು. ನೋಡ್ರಿ, ನೀವು ದುಡಿದೇ ಇದ್ರೆ ನಮ್ಗೇನು ಲಾಭ ಇಲ್ಲ, ಹೌದಾ? ನೀವು ಮನೆ ಕಟ್ಟದೇ ಇದ್ರು ನನಗಾಗ್ಲಿ ನಮಗಾಗ್ಲಿ ಏನು ಲಾಭ ಇಲ್ಲ, ಹೌದಾ? ಹೇಳ್ರಿ, ಏನಾದ್ರೂ ಲಾಭ ಇದೆಯಾ? ಈಗಾಗ್ಲೇ ನಮಗೇನ್ ಬೇಕೋ ಸಮೃದ್ಧಿಯಾಗಿ ಕೊಟ್ಟಿದ್ದಾರೆ. ನಮಗೆ ದೇವ್ರು ಮನೆ ಕೊಟ್ಟಿದ್ದಾರೆ, ನಮಗೆ ದೇವ್ರು ಕಾರ್ ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಾವು ದೇವ್ರ ಹತ್ರ ಏನೂ ಬೇಡ್ತಾನೂ ಇಲ್ಲ. ಸಾಕು, ಮಲ್ಗಕ್ಕೊಂದು ಜಾಗ, ತಿನ್ನಕ್ 3 ಹೊತ್ತು ಊಟ, ಮಾಡೋದಕ್ಕೆ ದೇವ್ರ ಸೇವೆ, ಇಷ್ಟು ಕೊಟ್ಟಿದ್ದಾರೆ. ಇದಕ್ಕಿಂತ ನಾವೇನು ಅಪೇಕ್ಷೆ ಮಾಡೋದಿಲ್ಲ. ಹಾಗೂ ನಿಮ್ಮಿಂದ ಬರುವಂತ ಕಾಣಿಕೆಗಳು ಇಲ್ಲಿರೋರ್ಗೆ ಗೊತ್ತಿರುತ್ತೆ ಎಷ್ಟು ಬರ್ತಾ ಇದೆ. ಅದನ್ನ ದೇವ್ರ ಸೇವೆಗೆ ನಾವು ವಿನಿಯೋಗ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ಏನು? ನೀವು ಇರುವಂತ ಸ್ಥಾನದಲ್ಲಿ ಇರಬಾರದು, ನೀವು ಆಶೀರ್ವದಿಸಲ್ಪಡಬೇಕು. ಜನರು ನಿಮ್ಮನ್ನು ಆಶ್ಚರ್ಯ ರೀತಿಯಲ್ಲಿ ನೋಡಬೇಕು, ಅಷ್ಟೇ. ಅದು ಬಿಟ್ರೆ ಬೇರೆ ಏನು ಇಲ್ಲ. ನೋಡಿ, ಕ್ರಿಸ್ತನನ್ನ ನಂಬಿದಂತ ಈ ಮಕ್ಕಳ ಜೀವಿತದಲ್ಲಿ ಎಂತ ದೊಡ್ಡ ಬದಲಾವಣೆ ಬಂದಿದೆ ಅಂತ ಅನ್ಯ ಜನರು ಹೇಳಬೇಕು, ಅಷ್ಟೇ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಉದ್ದೇಶ ಇಲ್ಲ. ದೇವರಿಗೂ ಅದೇ ಆಸೆ. ಅರ್ಥ ಆಯ್ತಾ? ಯಾವಾಗ ಅಭಿಷಕ್ತರು ಅಥವಾ ಪ್ರವಾದಿಗಳು, ಸೇವಕರು ನಿಮಗೆ ಎಚ್ಚರಿಕೆ ಮಾತುಗಳನ್ನು ಹೇಳ್ತಾರೋ ಅದನ್ನ ತೆಗೆದುಕೊಳ್ಳ್ರಿ. ದೇವರ ಸನ್ನಿಧಾನದಲ್ಲಿ ಆ ವಿಷಯವಾಗಿ ಪ್ರಾರ್ಥನೆ ಮಾಡ್ರಿ. ನಾನೇನು ಮಾಡ್ಬೇಕಪ್ಪ, ನೀನು ಎಚ್ಚರ ಮಾಡಿದೀಯಾ? ಈ ವಿಷಯದಲ್ಲಿ ನಾನು ಹೇಗೆ ನಡೆದುಕೊಳ್ಳಬೇಕು? ಎಲ್ಲಿ ನಾನು ಸರಿ ಮಾಡಿಕೊಳ್ಳಬೇಕು? ಎಲ್ಲಿ ಕಟ್ ಮಾಡಬೇಕು? ಎಲ್ಲಿ ಮುಂದುವರಿಯಬೇಕು? ಎಲ್ಲವನ್ನ ಕೂಡ ದೇವರ ಆತ್ಮ ನಿಮಗೆ ತಿಳಿಸಿಕೊಡ್ತಾರೆ. ಹಲ್ಲೆಲೂಯಾ. ಎಲ್ಲರೂ ಕೂಡ ನಾವು ಮೇಲೆ ಎದ್ದು ನಿಂತ್ಕೊಂಡು ಪ್ರಾರ್ಥನೆಯನ್ನು ಮಾಡುವಂಥವ್ರಾಗೋಣ. ದೇವರು ಯಾಕೆ ಈ ವಿಷಯವಾಗಿ ನಿಮ್ಮ ಬಳಿ ಮಾತನಾಡಿದ್ದಾರಂದರೆ, ದೇವರು ಇವತ್ತು ನಿಮ್ಮ ಕುಟುಂಬದ ವಿಷಯದಲ್ಲಿ, ನಿಮ್ಮ ವಿಷಯದಲ್ಲಿ, ನೀವು ಕೆಲಸ ಮಾಡುವಂಥ ವಿಷಯದಲ್ಲಿ, ನಿಮ್ಮ ಬಿಸ್ನೆಸ್ ವಿಷಯದಲ್ಲಿ ದೇವರು ದೂತರನ್ನ ರಿಲೀಸ್ ಮಾಡುವಂಥವನಾಗಿದ್ದಾನೆ. ಸೊ ಆ ರಿಲೀಸ್ ಆಗಬೇಕು, ಆ ಬಿಡುಗಡೆ ಆಗಬೇಕಂದ್ರೆ ನೀವು ಕಾವಲುಗಾರರಾಗಬೇಕು. ಯಾವಾಗಲೂ ದೇವರನ್ನ ದೃಷ್ಟಿಸುವಂತ, ದೇವರೊಟ್ಟಿಗೆ ಮಾತನಾಡುವಂತ, ದೇವರ ವಿಷಯಗಳನ್ನ ಪತ್ತೆ ಹಚ್ಚುವಂತ. ಯಾಕೆ ಬ್ರದರ್? ದೇವರ ವಿಷಯಗಳನ್ನ ಪತ್ತೆ ಹಚ್ಚುವಂತ ಮಕ್ಕಳಾಗಬೇಕು. ಆಗಲೇ ಪರಲೋಕ ನಿಮ್ಮ ಪರವಾಗಿ ನಿಲ್ಲೋದು. ಬಿಕಾಸ್ ಆ ಒಂದು ಮಿಷನ್, ಆ ಒಂದು ಕಾರ್ಯವನ್ನು ನಿಮ್ಮ ಮೇಲೆ ಕೊಟ್ಟಿರೋದ್ರಿಂದ ಅದನ್ನು ನೆರವೇರಿಸೋದಕ್ಕೆ ಪರಲೋಕವೇ ಸಹಾಯ ಮಾಡುತ್ತೆ, ಹೌದಾ? ಹಲ್ಲೆಲೂಯಾ. ಸೊ ಈಗ ನಾನು ನಿಮಗೆ 5 ನಿಮಿಷ ಟೈಮ್ ಕೊಡ್ತೀನಿ. 5 ನಿಮಿಷದಲ್ಲಿ ನಿಮ್ಮ ಆಂತರ್ಯ ಮನುಷ್ಯನು ಬಲಗೊಳ್ಳುವ ರೀತಿಯಲ್ಲಿ ನೀವು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡಬೇಕು. ರೆಡಿ ಇದ್ದೀರಾ? ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಬಾಯಿಗಳನ್ನು ತೆಗೆದು ನಿಮ್ಮ ಆಂತರ್ಯ ಮನುಷ್ಯನು ಬಲಗೊಳ್ಳುವಂತ ರೀತಿಯಲ್ಲಿ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಆರಂಭ ಮಾಡ್ರಿ. ಕಮ್ ಆನ್, ಸ್ಟಾರ್ಟ್. ಬಲರೆ ಬಲರಂದೋ ರಮಸಕೇರಿ ಬಲರೆ ರಬಲರ ಮರಮ ರಮಲರಂದು ರಬಲರೆ ಖರ ಬಲರೆ ಬಲರ ಮರ ಬಲರಂದು ರಮಸಕೇರಿಯ ಬಲರಬ. ಎಸ್, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ. ಕೋರಿ ಬಾಬಾ ಬಲರ ಮರ ಮರ ಬಸ್ಸು ಕೋರಿಯ ಬಲರ ಬರಬ ಶಿಖರ ಬಲರೆ ಲರ ಮಲರೆ ಓರಿ ಖರ ಬಲರೆ ರಬಲ ರಬಲರಂದು ರಮಸಕೇರಿಯ ಬಲರ ಮಲರಂದು ರಮರ ಮರ ಬಶಿಖ ಓರಿ ಮಮ ಮಮ ಮಲರ ಮಲರೆ ಬರ ಬಲ ರಮರ ಬಂದು ರಮರ ಬಸಕೇರಿಯ ಬಲರೆ ಓರಿ ಮಮ ಮಮ ನರಂದು ರಬಲರೆ ಮರ ಬಲರಂದು ರಮಸಕೇರಿಯ ಬಲರ ಓರಿ ಮಮ ಮಮಲರೆ ರಖರ ಬಲರೆ ರಬಲರಂದು ರಮಲರ ಬರ ಬಸಕೆ
ಕೋರಿ ಮಾಮ ಮಾಮಾಲರೆ ರಮಲರಂದು ರಮ ಸಖೇರಿಯ ಬಲರೆ ರಮಲ ರಮ ರಮ ಸಖೇರಿಯ ಓರಿ ಮಾಮ ಮಾಮನಲರೆ ರಮಲರಂದು ರಮ ಸಖೇರಿಯ ಬಲ ರಮ ರಮ ಸಖೇರ ಬಲ ರಬರ ಬಲರೆ ಓರಿ ಮಾಮ ಮಾಮಲರ ಬರಂದು ರಮ ಸುಖೌರಿಯ ಬಲರೆ ರಬಲ ರಮ ಓರಿ ಬಾಬಾ ಬಲರೆ ರಿ ಮಲರಂದೋ ರಮ ರಮ ಸಖೇರಿಯ ಬಲರೆ ಓರಿ ಮಲರಂದೋ ರಮ ರಮ ಸಖೇರಿಯ ಬಲರೆ ಪರಿಶುದ್ಧಾತ್ಮನೇ, ಇವತ್ತು ಕರ್ತನೆ, ನಾನು ನಿನ್ನ ಬಳಿ ಬೇಡಿಕೊಳ್ತಾ ಇದ್ದೇನೆ. ಇಲ್ಲಿ ಬಂದಿರುವಂತ ಪ್ರತಿಯೊಂದು ಮಕ್ಕಳ ಆತ್ಮಿಕ ಕಣ್ಣುಗಳು ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ. ತೆರೆಯಲ್ಪಡಲಿ ಯೇಸುವಿನ, ತೆರೆಯಲ್ಪಡಲಿ ಯೇಸುವಿನ ಕಿವಿಗಳು ತೆರೆಯಲ್ಪಡಲಿ ಯೇಸುವಿನ ನಾಮ, ತೆರೆಯಲ್ಪಡಲಿ ಯೇಸುವಿನ ನಾಮದಲ್ಲಿ, ತೆರೆಯಲ್ಪಡಲಿ ಯೇಸುವಿನ. ಇವತ್ತಿನಿಂದ ಇವರು ಕಾವಲುಗಾರರ ಅಭಿಷೇಕದಲ್ಲಿ ನಡೆಯಲಿ, ಅಭಿಷೇಕದಲ್ಲಿ ನಡೆಯಲಿ, ಅಭಿಷೇಕದಲ್ಲಿ ನಡೆಯಲಿ, ಅಭಿಷೇಕದಲ್ಲಿ ನಡೆಯಲಿ. ಥ್ಯಾಂಕ್ ಯು ಜೀಸಸ್. ಅಭಿಷೇಕದಲ್ಲಿ ನಡೆಯಲಿ ಕರ್ತನೆ. ಇವತ್ತು ಇವರು ಅರಿತುಕೊಂಡಿರುವಂತ ಒಂದು ಸತ್ಯವನ್ನಾದರೂ ಮರೆತು ಹೋಗದ ಹಾಗೆ ಇವತ್ತಿನಿಂದ ಅವರಿಗೆ ಕೊಡಲ್ಪಟ್ಟಿರುವಂತ ಆ ಕಾವಲುಗಾರರ ಕೆಲಸವನ್ನ ಇವತ್ತಿನಿಂದಲೇ ಅವರು ಆರಂಭ ಮಾಡಲಿಕ್ಕಾಗುವ ಹಾಗೆ ಪರಿಶುದ್ಧಾತ್ಮನೇ ನೀನು ತಾನೇ ಇವರಿಗೆ ಸಹಾಯ ಮಾಡುವ ಅಯ್ಯ. ಇವರ ಕಣ್ಣುಗಳು ತೆರೆಯಲ್ಪಡಲಿ ರಾಜ, ಇವರ ಕಿವಿಗಳು ತೆರೆಯಲ್ಪಡಲಿ, ತೆರೆಯಲ್ಪಡಲಿ. ನೀನಿವರನ್ನ ಕರ್ತನೆ ಅಭಿಷೇಕಿಸಿ ಇವತ್ತಿನಿಂದ ನಡೆಸು. ಇವತ್ತಿನಿಂದ ಇವರ ಜೀವಿತ ಸಾಮಾನ್ಯವಾದಂತ ಜೀವಿತವಲ್ಲ, ಅಸಾಮಾನ್ಯವಾದಂತ ಜೀವಿತವಾಗಿ ಮಾರ್ಪಡಲಿ ಯೇಸುವಿನ, ಮಾರ್ಪಡಲಿ ಯೇಸುವಿನ. ನೀನಿವರನ್ನ ನಡೆಸು, ನೀನಿವರನ್ನ ಬಲಪಡಿಸು. ಇವರನ್ನ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಡ್ತಾ ಇದೆ. ಎಲ್ಲ ಘನಮಾನ ಮಹಿಮೆ ನಿಮಗೊಬ್ಬರಿಗೆ ಸಲ್ಲಿಸುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತಾ ಇದ್ದೇನೆ ತಂದೆಯೇ, ಆಮೆನ್, ಆಮೆನ್, ಹಲ್ಲೆಲೂಯಾ. ಸ್ನೇಹಿತರೆ, ಮಲೆನಾಡು ಗಾಸ್ಪೆಲ್ ಮೀಡಿಯಾ 2.0 ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಈ ಸಚಿವಾಲಯದ ಮೂಲಕ ಸುವಾರ್ತೆಯನ್ನು ಹಂಚಿಕೊಳ್ಳಲು ಮತ್ತು ಭರವಸೆಯ ಸಂದೇಶವನ್ನು ಪ್ರಸಾರ ಮಾಡಲು ನಮಗೆ ಅಪಾರ ಉತ್ಸಾಹವಿದೆ. ನಮ್ಮ ವಿಷಯದಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ದರೆ ಅಥವಾ ಪ್ರೋತ್ಸಾಹಿಸಲ್ಪಟ್ಟಿದ್ದರೆ ನಮ್ಮ ಈ ಉದ್ದೇಶಕ್ಕೆ ಬೆಂಬಲ ನೀಡುವಂತೆ ವಿನಂತಿಸುತ್ತೇವೆ. ನಿಮ್ಮ ಪ್ರತಿಯೊಂದು ದೇಣಿಗೆ, ಎಷ್ಟೇ ಚಿಕ್ಕದಾದರೂ, ಹೆಚ್ಚು ವಿಡಿಯೋಗಳನ್ನು ಮಾಡಲು, ಹೆಚ್ಚು ಜನರನ್ನು ತಲುಪಲು ಮತ್ತು ಈ ಸೇವೆಯನ್ನು ಬಲವಾಗಿಡಲು ನೇರವಾಗಿ ಸಹಾಯ ಮಾಡುತ್ತದೆ. ಪರದೆಯ ಮೇಲೆ ಕಾಣುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ದೇಣಿಗೆ ನೀಡಲು ವಿವರಣೆಯಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಆದಾರ್ಯವು ನಿಜವಾಗಿಯೂ ಶಾಶ್ವತವಾದ ವ್ಯತ್ಯಾಸವನ್ನು ಮಾಡುತ್ತಿದೆ. ಧನ್ಯವಾದಗಳು ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿ.